ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆಟೋ ರಿಕ್ಷಾಗಳ ಸಂಚಾರದ ಕುರಿತಂತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹಾಗೂ ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಕಾನೂನು ಚೌಕಟ್ಟಿನ ಒಳಗೆ ಕಳೆದ ಜುಲೈ 26ರಂದು ಆದೇಶವನ್ನು ಹೊರಡಿಸಲಾಗಿದೆ. ಇದನ್ನು ಬದಲಾಯಿಸಲು ತನಗೆ ಅಧಿಕಾರವಿಲ್ಲ. ಆದರೆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಸ್ಪಷ್ಟಪಡಿಸಿದ್ದಾರೆ. ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಜಿಲ್ಲೆಯಾದ್ಯಂತ ಸಂಚರಿಸಲು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆಂದು ಆರೋಪಿಸಿ ಇತ್ತೀಚೆಗೆ ಪೆಟ್ರೋಲ್, ಸಿಎನ್ಜಿ, ಎಲ್ಪಿಜಿ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ ಸಂದರ್ಭ ನೀಡಿದ್ದ ಭರವಸೆಯಂತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾದ ರಿಕ್ಷಾ ಚಾಲಕ ಮಾಲಕರ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಆದೇಶದಲ್ಲಿರುವ ತಾಂತ್ರಿಕ ತೊಂದರೆಗಳ ಬಗ್ಗೆ ಲಿಖಿತ ಮನವಿ ನೀಡಿದ್ದಲ್ಲಿ ಅದನ್ನು ಸರಿಪಡಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ ಜಿಲ್ಲಾಧಿಕಾರಿ, ಮಂಗಳೂರು ನಗರದಲ್ಲಿಯೂ ಆಟೋ ರಿಕ್ಷಾಗಳ ಸಂಖ್ಯೆ, ಜನಸಂಖ್ಯೆ, ವಾಹನ ದಟ್ಟಣೆ ಆಧಾರದಲ್ಲಿ ಎಲೆಕ್ಟ್ರಿಕ್ ಆಟೋಗಳಿಗೆ ನಿರ್ಬಂಧ ಹೇರಬೇಕು ಎಂಬ ನಿಟ್ಟಿನಲ್ಲಿ ರಿಕ್ಷಾ ಸಂಘದವರು ನೀಡುವ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಜಿಲ್ಲೆಯ ಗ್ರಾಮಾಂತರ ಭಾಗದ ಆಟೋ ರಿಕ್ಷಾಗಳ ಸಂಘಗಳ ಪರವಾಗಿ ಮಾತನಾಡಿದ ಪ್ರತಿನಿಧಿಗಳು, ಜಿಲ್ಲೆಯಲ್ಲಿರುವ ವಲಯ ಪರಿಕಲ್ಪನೆಯನ್ನು ತೆಗೆಯಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ ಬಳಿಕ ರಿಕ್ಷಾ ಚಾಲಕರ ಸಂಘಟನೆಗಳ ಕೆಲ ಪ್ರತಿನಿಧಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಾ ರಿಕ್ಷಾ ಚಾಲಕರ ಹಿತ ಕಾಯುವ ನಿಟ್ಟಿನಲ್ಲಿ ಯಾವುದೇ ತೀರ್ಮಾನವಾಗಿಲ್ಲ ಎಂದರು. ಈಗ ನೋಡಿ, ವಲಯ ಸಿಕ್ಕಿರುವಾಗ ಆಟೋ ರಿಕ್ಷಾದವರಿಗೆ ಹೇಗೆ ನಾವು ಹೊಂದಾಣಿಕೆಯಲ್ಲಿ ಒಳ್ಳೆಯ ರೀತಿ ಇದ್ದೇವೆ. ಯಾಕೆ ನಾವೇನು ಮನುಷ್ಯರಲ್ವಾ? ನಾವು ಕೂಡ ಮನುಷ್ಯರೇ, ಅವರು ಕೂಡ ಮನುಷ್ಯರೇ. ಅವರಿಗಿದ್ದರೆ ನಾವು ಸಹ ಅವರೊಟ್ಟಿಗೆ ನಾವು ಮಿಂಗಲ್ ಆಗಿದ್ದೇವೆ, ದುಡಿದಿದ್ದೇವೆ. ನಮಗೆ ಇಲ್ಲಿದ್ದರೆ ಆಟೋ ರಿಕ್ಷಾ ಸಾಕು. ನಮ್ಗೇನು ಅಭ್ಯಂತರ ಇಲ್ಲ. ಇನ್ನು ಹೊಸತು ಬಂದಿದೆ, ಯಾವುದು ಬ್ಯಾಟರಿ ರಿಕ್ಷಾಗಳು ಬಂದಿದೆ. ನಾವು ಪೂರಕವಾಗಿ ನಮಗೆ ನಮ್ಮ ಪರ್ಮಿಟ್ ಅದಕ್ಕೆ ಹಾಕುವಂಥದ್ದು ಏನಾದರೂ ಕಾನೂನು ಬಂದ್ರೆ ಖಂಡಿತವಾಗಿ ನಾವು ಮುಂದಿನ ದಿವಸ ಅದನ್ನು ಮಾಡ್ತೇವೆ. ಯಾವ್ದೊಂದು ಫಸ್ಟಿಗೆ ಬರುವ ಒಂದು ಗಾಡಿಗೆ ಆತರ ಆಗಿರ್ಬೇಕು. ಸರಿಗೆ ಗೊತ್ತಿಲ್ಲ, ಇಲ್ಲಿ ಗೊತ್ತಿರುವ. ಮತ್ತೆ ಇನ್ನೊಂದು, ಇಲ್ಲಿ ಇದ್ದವರು ನಿಮ್ಮ ಸ್ನೇಹಿತರು ಹೇಳಿದ್ರು ಫ್ರೀ ಪರ್ಮಿಟ್ ಅಂತ ಟ್ರಾನ್ಸ್ಫರ್ ಮಾಡ್ತಿದ್ದಾರಂತ. ಅದರದ್ದು 2 ಗಾಡಿ ನಂಬರ್ ನನ್ನ ಹತ್ರ ಇದೆ, ಟ್ರಾನ್ಸ್ಫರ್ ಆಗ್ತಿದೆ. 14-15ರಲ್ಲಿ ಬಂದಂತ ಫ್ರೀ ಪರ್ಮಿಟ್ ಅಂತ ನಮ್ಮ ಭಾಷೆ ಹೇಳ್ತಾರೆ, ಅದನ್ನು ಟ್ರಾನ್ಸ್ಫರ್ ಆಗ್ತಿದೆ. ಇದರ ಮುಂಚೆ ನಾನು ದೂರು ಕೊಟ್ಟಿದ್ದೆ ನೋಡಿ. ಈವರೆಗೆ ಒಟ್ಟು 688 ಈ ಆಟೋ ರಿಕ್ಷಾಗಳಿಗೆ ಹಾಗೂ 6,949 ಇಥನಾಲ್ ಮತ್ತು ಮಿಥನಾಲ್ ಇಂಧನ ಬಳಸಿ ಸಂಚರಿಸುವ ಆಟೋ ರಿಕ್ಷಾಗಳಿಗೆ ಕ್ರಮ ಸಂಖ್ಯೆಯನ್ನು ನೀಡಲಾಗಿರುತ್ತದೆ ಅಂತ ಬರೆದಿದ್ದಾರೆ. ಇಥನಾಲ್, ಮಿಥನಾಲ್ ಅಂತ ಹೇಳಿದ್ರೆ ಹಾಗಾದ್ರೆ ಸಿಎನ್ಜಿ ಮತ್ತೆ ಎಲ್ಪಿಜಿ ಅಂತಲೇ ಆಯ್ತು. ಯಾಕಂದ್ರೆ ಸಿಎನ್ಜಿ ಮತ್ತೆ ಎಲ್ಪಿಜಿ ರಿಕ್ಷಾಗಳೇ ಇರುವುದು 6,949. ವಲಯ ಸಂಖ್ಯೆಗಳನ್ನು ಕೊಟ್ಟಿರುವಂತದ್ದು ನಮಗೆ ಸಿಎನ್ಜಿ ಮತ್ತೆ ಎಲ್ಪಿಜಿ ಅವರಿಗೆ. ನಿಮಗೆ ಕೊಟ್ಟಿರುವ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಇಥನಾಲ್, ಮೆಥನಾಲ್ಗಳಿಗೆ ಕೊಟ್ಟಿರುವಂತೆ ಇದೆ. ಅದೇ ರೀತಿ ನಿಮ್ಮ ಆದೇಶದಲ್ಲಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಬೇಕು ಅಂತ ವರದಿ ಮಾಡಿರುವ ಜಾಗದಲ್ಲಿ ಎಥನಾಲ್, ಮೆಥನಾಲ್ ಕೂಡ ಜಿಲ್ಲಾದ್ಯಂತ ಹೋಗ್ಬೇಕಂತ ಇದೆ. ನಮ್ಗೆ ಇರೋದು ಮಂಗಳೂರು ತಾಲೂಕು ಪರವಾನಗಿ. ಅದರಿಂದ ನಾವು ಸಹ ಇಥನಾಲ್ ನಾವೇ ಅಂತ ಹೇಳಿ ನಮಗೆ ಗೊಂದಲ ಇದೆ. ಇನ್ನೊಂದೇನಂದ್ರೆ ಇದರಲ್ಲಿ ನೀವು 2006 ಅಧಿಸೂಚನೆ, ವಲಯದ ಅಧಿಸೂಚನೆಯನ್ನು ಇಲ್ಲಿ ಸಂಖ್ಯೆಯನ್ನು ಕೂಡ ನಮೂದು ಮಾಡಲಿಲ್ಲ, ಮತ್ತೆ ಅದರ ಡೇಟಾ ಕೂಡ ನಮೂದು ಮಾಡಲಿಲ್ಲ. ಅದರಿಂದ ಗ್ರಾಮಾಂತರ ಭಾಗದ ಡೀಸೆಲ್ ಆಟೋ ರಿಕ್ಷಾಗಳು ಈಗ ಒಳಗೆ, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಆಟೋ ರಿಕ್ಷಾಗಳು ಒಳಗೆ ಬರಲಿಕ್ಕೆ 2006ರಲ್ಲಿ ವಲಯ ವಿಂಗಡಣೆ ಮಾಡಿದಂತದ್ದು ಇದರಲ್ಲಿ ಉಲ್ಲೇಖ ಇದೆ, ಮೊದಲ ಪೇಜಿನಲ್ಲಿ ಇದೆ. ಆಟೋ ಸ್ಟ್ಯಾಂಡ್ಗಳ ಬಗ್ಗೆ, ಪಾರ್ಕಿಂಗ್ ಬಗ್ಗೆ ನಿಮ್ದೇನು ವಿಚಾರ ಇದೆ? ಎಷ್ಟು ಸಂಖ್ಯೆ, ಯಾವ ಸ್ಥಳ, ಏನಿದೆ ಅದನ್ನ ನಾವು ಕಾರ್ಪೊರೇಷನ್ಗೆ ಸೂಚನೆ ಕೊಡ್ತೇವೆ. ರಿಕ್ವೈರ್ಮೆಂಟ್ ತಕ್ಕಂತೆ ಅದನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅವ್ರಿಗೆ ಪ್ಲಾನ್ ಮಾಡಲಿಕ್ಕೆ ಮೇಲೆ ಯಾರಿದ್ದಾರೆ ಅವ್ರ ಕಡೆ ಹೋಗಿ ಆರ್ಡರ್ ಮಾಡಬೇಕು. ನಮ್ಮ ಕಡೆನೇ ಮಾಡುವಂತದ್ದು ಆಯ್ತು. ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಬೇಕಾದ್ರೆ ಕರೆಕ್ಷನ್ ಮಾಡೋಣ, ಕ್ಲಾರಿಫಿಕೇಶನ್ಗೆ ಅಡಿಷನಲ್ ಬೇಕಾದ್ರೆ ಮಾಡೋಣ. ಆಯ್ತಾ? ಆ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ವಿ ಕ್ಯಾನಾಟ್ ಕಮ್ ಟು ದಿ ಮೆರಿಟ್ ಆಫ್ ದ ಕೇಸ್. ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದ ಮೆರಿಟ್ ಆಫ್ ದ ಕೇಸ್. ಕೋರ್ಟ್ ಇಂದ ಆದೇಶದವರೆಗೆ there will be no differentiation in the city between any of the auto. ಅದಾಗಿ ಜಗಳ ಆಗೋದಿಲ್ಲ. ಜಗಳ ಆದರೆ ನಾವು ಕ್ರಮ ತಗೋಬೇಕು. ನಾನು ಮಹನೋಡ ಇಂದ ಹೇಳ್ತೀವಿ, ಯಾರು ಮೊದಲು ಜಗಳ ಮಾಡಿದ್ರೆ ನಾವು ಕ್ರಮ ತಗೊಳ್ತೀವಿ. ಯಾವುದೋ ತೀರ್ಮಾನ ಇಲ್ಲ ಇಲ್ಲಿ. ನೋಡಿ ನೋಡಿ, ಅಲ್ಲಿ ತೀರ್ಮಾನ ಆಗಲಿಲ್ಲ, ನಮಗೆ ಏನು ನ್ಯಾಯ ಸಿಗಲಿಲ್ಲ ಇಲ್ಲಿ. ಹಿಂದೆ ಹೋಗಿ ಏನು ಗೊಂದಲವಿದೆ, ಇನ್ನೂ ಸಹ ಗೊಂದಲವಿದೆ. ನಮಗೆ ತೀರ್ಮಾನ ಆಗಲಿಲ್ಲ. ಸಭೆಯಲ್ಲಿ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, ಎಸ್ಪಿ ಯತೀಶ್,
ಮಂಗಳೂರು ನಗರ ಪಾಲಿಕೆಯ ಆಯುಕ್ತ ಆನಂದ್, ಆರ್ಟಿಒ ಶ್ರೀಧರ್ ಮಲ್ಲಾಡ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.